ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಇದರಲ್ಲಿ ಯಾವ ತರ ಪೋಷಣೆ ವಿಧಗಳು ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಿಇಟಿ. ಪ್ರತಿ ಸತಿ ನ್ಯೂಟ್ರಿಷನ್ ಮೇಲೂ ಕೂಡ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಮೊದಲನೇ ಪ್ರಶ್ನೆ ನೋಡಿ, ಯಾವ ರೀತಿಯ ಪೋಷಣೆಯಲ್ಲಿ ಜೀವಿಗಳು ಸ್ವಂತ ಆಹಾರವನ್ನ ತಯಾರಿಸ್ತವೆ? ಸ್ವಂತ ಆಹಾರವನ್ನ ತಯಾರಿಸುವಂತದ್ದು ದಟ್ ಇಸ್ ಸ್ವಪೋಷಕ ಅಂದ್ರೇನು, ಆಟೋಟ್ರೋಫಿಕ್. ಓಕೆ, ಸಸ್ಯಗಳು ಯಾವ ಪ್ರಕ್ರಿಯೆಯ ಮೂಲಕ ಆಹಾರವನ್ನ ತಯಾರಿಸ್ತವೆ? ಸಸ್ಯಗಳು ಯಾವ ಪ್ರಕ್ರಿಯೆಯ ಮೂಲಕ ಆಹಾರವನ್ನ ತಯಾರಿಸ್ತವೆ ಅಂದ್ರೆ ಅದು ದ್ಯುತಿ ಸಂಶ್ಲೇಷಣೆಯ ಮೂಲಕ, ಫೋಟೋಸಿಂಥಸಿಸ್ ಮೂಲಕ. ಯಾವ ಪೋಷಕಾಂಶವು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯ ಇಲ್ಲ ಅಂತ ಕೇಳಿದರೆ, ಯಾವ ಪೋಷಕಾಂಶ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯ ಇಲ್ಲ? ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು, ಆಮ್ಲಜನಕ ಅಂತ ಇದೆ. ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿ ಇಲ್ಲದೆ ಇರೋದು ಅಂತ ಹೇಳಿದ್ರೆ ದಟ್ ಇಸ್ ಆಕ್ಸಿಜನ್. ನೀರು ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಸೂರ್ಯನ ಬೆಳಕು ಇವೆಲ್ಲನೂ ಅಗತ್ಯ, ಬಟ್ ಆಮ್ಲಜನಕ ನಾಟ್ ನೀಡೆಡ್. ಓಕೆ, ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಯಾವ ರೀತಿಯ ಪೋಷಣೆಯನ್ನ ಹೊಂದಿರ್ತವೆ? ನೋಡಿ, ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಯಾವ ರೀತಿಯ ಪೋಷಣೆಯನ್ನ ಹೊಂದಿರ್ತವೆ ಅಂದ್ರೆ ಅವು ಪರಪೋಷಕ ಪೋಷಣೆಯನ್ನ ಹೊಂದಿರ್ತವೆ. ಯಾವ ಪ್ರಾಣಿಗಳು ಸಸ್ಯಗಳನ್ನ ಮಾತ್ರ ಸೇವಿಸ್ತವೆ ಅಂದ್ರೆ ಅವು ಸಸ್ಯಹಾರಿಗಳು ಮಾತ್ರ. ಪರಪೋಷಕ ಪೋಷಣೆಯಲ್ಲಿ ಯಾವ ವಿಧವು ಸೂಕ್ಷ್ಮ ಜೀವಿಗಳು ಕೊಳೆಯುತ್ತಿರುವಂತ ಸಾವಯವ ವಸ್ತುಗಳ ಮೇಲೆ ಬದುಕ್ತವೆ ಅಂದ್ರೆ ಅವನ್ನ ಸ್ಯಾಪ್ರೋಫೈಟಿಕ್ ಅಂತ ಹೇಳ್ತೀವಿ. ಅಂದ್ರೇನು? ಕೊಳೆ ತಿನ್ನಿಗಳು ಅಥವಾ ಮೃತ್ಯುಪಜೀವಿ ಅಂತ ಕೂಡ ಕರೀತಾರೆ. ಯಾವ ವರ್ಗದ ಜೀವಿಗಳು ಸ್ವಪೋಷಕ ಪೋಷಣೆ ಹೊಂದಿರ್ತವೆ ಅಂದ್ರೆ ಹಸಿರು ಸಸ್ಯಗಳು. ಓಕೆ, ಹಸಿರು ಸಸ್ಯಗಳು ಸ್ವಪೋಷಕ ಪೋಷಣೆಯನ್ನ ಹೊಂದಿರ್ತವೆ. ಪ್ರಾಣಿಗಳು ಯಾವ ರೀತಿಯ ಪೋಷಣೆಗಾಗಿ ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ? ಪ್ರಾಣಿಗಳು ಯಾವ ರೀತಿಯ ಪೋಷಣೆಗಾಗಿ ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ ಅಂದ್ರೆ ಪರಪೋಷಕ. ಓಕೆ, ಇನ್ನು ದ್ಯುತಿ ಸಂಶ್ಲೇಷಣೆಗೆ ಯಾವ ವರ್ಣದ್ರವ್ಯ ಅಗತ್ಯ ಇದೆ ಅಂತ ಹೇಳಿದ್ರೆ ಅದು ಕ್ಲೋರೋಫಿಲ್. ಓಕೆ, ಪರೋಪಜೀವಿ ಪೋಷಣೆಯಲ್ಲಿ ಯಾವ ಜೀವಿಯು ಮತ್ತೊಂದು ಜೀವಿಯಿಂದ ಆಹಾರವನ್ನ ಹೀರ್ಕೊಳ್ಳುತ್ತೆ? ಅದನ್ನ ನಾವು ಹೋಸ್ಟ್ ಅಂತ ಹೇಳಿ ಕರಿತೀವಿ. ಯಾವ ರೀತಿಯ ಪೋಷಣೆಯಲ್ಲಿ ಪ್ರಾಣಿಗಳು ಸಸ್ಯಗಳು ಮತ್ತು ಮಾಂಸ ಎರಡನ್ನೂ ತಿಂತವೆ? ಅಂದ್ರೆ ಪ್ರಾಣಿಗಳು ಸಸ್ಯಗಳು ಮತ್ತು ಮಾಂಸ ಎರಡನ್ನೂ ತಿಂತವೆ ಅಂದ್ರೆ ಅವು ಸರ್ವಾಹಾರಿ ಅಂತ ಹೇಳ್ತೀವಿ. ಓಕೆ, ಯಾವ ಸಸ್ಯವು ಪರೋಪಜೀವಿ ಪೋಷಣೆಯನ್ನ ಹೊಂದಿರುತ್ತೆ? ಪರೋಪಜೀವಿ ಪೋಷಣೆಯನ್ನ ಹೊಂದಿರುವಂತದ್ದು ದಟ್ ಇಸ್ ಕುಸ್ಕುಟ. ಕಿಣ್ವಗಳ ಪಾತ್ರ ಏನು? ಅಂದ್ರೇನು? ಎನ್ಸೈಮ್ಸ್ ನ ಪಾತ್ರ ಏನು ಅಂದ್ರೆ ಇದು ಆಹಾರವನ್ನ ವಿಭಜಿಸೋದಕ್ಕೆ ಸಹಾಯ ಮಾಡುತ್ತೆ ಎನ್ಸೈಮ್ಸ್. ಓಕೆ, ಯಾವ ಪ್ರಾಣಿಯು ಸರ್ವಾಹಾರಿಗೆ ಉದಾಹರಣೆ? ದಟ್ ಇಸ್ ಕರಡಿ. ಅಂದ್ರೇನು? ಮಾಂಸ ಮತ್ತು ಸಸ್ಯ ಎರಡವನ್ನು ತಿನ್ನುತ್ತೆ. ಯಾವ ರೀತಿಯ ಪೋಷಣೆಯಲ್ಲಿ ಬ್ಯಾಕ್ಟೀರಿಯಾಗಳು ಸತ್ತ ಜೀವಿಗಳ ಮೇಲೆ ಬದುಕ್ತವೆ? ಸತ್ತ ಜೀವಿಗಳ ಮೇಲೆ ಬದುಕುವಂತವನ್ನ ಮೃತ್ಯುಪಜೀವಿ ಅಂತ ಹೇಳ್ತೀವಿ. ಇನ್ನು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯ ಮುಖ್ಯ ಉತ್ಪನ್ನಗಳು ಯಾವುವು? ಗ್ಲೂಕೋಸ್ ಮತ್ತು ಆಮ್ಲಜನಕ. ಓಕೆ, ಗ್ಲೂಕೋಸ್ ಮತ್ತು ಆಮ್ಲಜನಕ ಏನಿದೆ ಇವು ಫೋಟೋಸಿಂಥಸಿಸ್ ನ ಮುಖ್ಯ ಪ್ರಾಡಕ್ಟ್ಸ್ ಆಗಿರುತ್ತೆ, ಮುಖ್ಯ ಉತ್ಪನ್ನಗಳಾಗಿರ್ತವೆ. ಇನ್ನು ಗ್ಲೂಕೋಸ್ ಮತ್ತು ಆಮ್ಲಜನಕ. ಯಾವ ಪ್ರಾಣಿಯು ಮಾಂಸಾಹಾರಿಗೆ ಉದಾಹರಣೆಯಾಗಿದೆ? ಯಾವ ಪ್ರಾಣಿ ಮಾಂಸಾಹಾರಿಗೆ ಉದಾಹರಣೆಯಾಗಿದೆ ಅಂದ್ರೆ ಸಿಂಹ. ಯಾವ ರೀತಿಯ ಪೋಷಣೆಯಲ್ಲಿ ಜೀವಿಗಳು ಹೋಸ್ಟ್ ನ ಮೇಲೆ ಅಥವಾ ಒಳಗೆ ವಾಸಿಸ್ತವೆ ಅಂತ ಹೇಳಿದ್ರೆ ಪರೋಪಜೀವಿ. ಯಾವ ಪ್ರಾಣಿಗಳಲ್ಲಿ ಹಾಲಿನ ಗ್ರಂಥಿ ಇಲ್ಲ? ಯಾವ ಪ್ರಾಣಿಗಳಲ್ಲಿ ಹಾಲಿನ ಗ್ರಂಥಿ ಇಲ್ಲ? ಪಕ್ಷಿಗಳು ಮತ್ತು ಮೀನುಗಳಲ್ಲಿ ಇಲ್ಲ, ಸಸ್ತನಿಗಳಲ್ಲಿ ಇದೆ. ಯಾವ ಸಸ್ಯವು ಕೀಟಾಹಾರಿ ಸಸ್ಯವಾಗಿದೆ? ಪಿಚ್ಚರ್ ಪ್ಲಾಂಟ್ ಅಂತ ಹೇಳ್ತೀವಿ. ಓಕೆ, ಪಿಚ್ಚರ್ ಪ್ಲಾಂಟ್ ಅಂತ ಹೇಳ್ತೀವಿ. ಇದು ಇನ್ಸೆಕ್ಟಿವೋರಸ್ ಸಸ್ಯ ಆಗಿದೆ. ಇನ್ನು ದ್ಯುತಿ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣ ಯಾವುದು ಅಂತ ಇದೆ ನೋಡಿ. 6CO2 ಪ್ಲಸ್ H2O. ಫಸ್ಟ್ ಏನಂತ ಬರ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ್ಲೂ ಇದು ನೆನಪಿನಲ್ಲಿರ್ಬೇಕು. ಫೋಟೋಸಿಂಥಸಿಸ್ ರಿಯಾಕ್ಷನ್ CO2 ಪ್ಲಸ್ H2O gives rise to C6H12O6. okay, 6CO2 plus 6H2O gives rise to C6H12O6 plus 6O2. okay, ಯಾವ ರೀತಿಯ ಪೋಷಣೆಯಲ್ಲಿ ಜೀವಿಯು ಬೇಯಿಸಿದ ಆಹಾರವನ್ನ ಸೇವಿಸುತ್ತೆ? ದಟ್ ಇಸ್ ಸರ್ವಾಹಾರಿ. ಯಾವ ರೀತಿಯ ಪೋಷಣೆಯಲ್ಲಿ ಆಹಾರವು ಜೀವಿಯ ದೇಹದ ಹೊರಗೆ ವಿಭಜನೆ ಆಗುತ್ತೆ ಅಂದ್ರೆ ಅದು ಪರೋಪಜೀವಿ.
ಯಾವ ಪ್ರಾಣಿಗಳು ಬದುಕಲು ಸಸ್ಯಗಳನ್ನ ಅವಲಂಬಿಸಿಲ್ಲ? ಮಾಂಸಾಹಾರಿಗಳು ಸಸ್ಯಗಳನ್ನ ಅವಲಂಬಿಸಿಲ್ಲ. ಯಾವ ಸಸ್ಯವು ಬೇರುಗಳಿಂದ ನೀರನ್ನ ಹೀರುತ್ತೆ? ಹಸಿರು ಸಸ್ಯಗಳು ಬೇರುಗಳಿಂದ ನೀರನ್ನ ಹೀರ್ಕೊಳ್ತವೆ. ಯಾವ ವಿಧದ ಪೋಷಣೆಯಲ್ಲಿ ಬದುಕೋದಕ್ಕೆ ಸೂರ್ಯನ ಬೆಳಕು ಅಗತ್ಯ ಅಂತ ಹೇಳಿದ್ರೆ ಸ್ವಪೋಷಕದಲ್ಲಿ ಸೂರ್ಯನ ಬೆಳಕು ಅತ್ಯಗತ್ಯ, ಬಿಕಾಸ್ ಟು ಪ್ರಿಪೇರ್ ದೇರ್ ಓನ್ ಫುಡ್. ಓಕೆ, ಇನ್ನು ಹೋಲೋಜೋಯಿಕ್ ಪೋಷಣೆ ಅಂದ್ರೆ ಏನು? ಹೋಲೋಜೋಯಿಕ್ ಪೋಷಣೆ ಅಂದ್ರೆ ಸಂಪೂರ್ಣ ಘನ ಆಹಾರವನ್ನ ಸೇವಿಸೋದನ್ನ ಹೋಲೋಜೋಯಿಕ್ ಪೋಷಣೆ ಅಂತ ಹೇಳಿ ಕರೀತಾರೆ. ಯಾವ ರೀತಿಯ ಪೋಷಣೆಯಲ್ಲಿ ಜೀವಿಗಳು ಯಜಮಾನ ಜೀವಿಯ ಮೇಲೆ ಅವಲಂಬಿಸಿರುತ್ತೆ ಮತ್ತು ಯಜಮಾನ ಜೀವಿಗೆ ಹಾನಿ ಮಾಡುತ್ತೆ ಅಂತದನ್ನ ಏನಂತ ಹೇಳ್ತಾರೆ? ಪರೋಪಜೀವಿ ಅಂತ ಹೇಳಿ ಹೇಳ್ತಾರೆ. ಯಾವ ಪ್ರಾಣಿಯು ಹೋಲೋಜೋಯಿಕ್ ಪೋಷಣೆಗೆ ಉದಾಹರಣೆ ಅಂತ ಹೇಳಿದ್ರೆ ದಟ್ ಈಸ್ ಮಾನವ. ಹೋಲೋಜೋಯಿಕ್ ಅಂದ್ರೆ ಏನು? ಸಂಪೂರ್ಣ ಘನ ಆಹಾರವನ್ನ ಸೇವಿಸೋದು. ಯಾವ ಅಂಶವು ಮೃತ್ಯುಪಜೀವಿ ಪೋಷಣೆಗೆ ಅಗತ್ಯವಿದೆ ಅಂದ್ರೆ ಕೊಳೆಯುತ್ತಿರುವಂತ ಸಾವಯವ ವಸ್ತು. ದ್ಯುತಿ ಸಂಶ್ಲೇಷಣೆಯಲ್ಲಿ ಅಥವಾ ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ? ಸಸ್ಯದ ಬೇರುಗಳಲ್ಲಿ, ಕಾಂಡಗಳಲ್ಲಿ, ಎಲೆಗಳಲ್ಲಿ, ಹೂವುಗಳಲ್ಲಿ ಅಂತ ಇದೆ. ಸಸ್ಯದ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ನಡೆಯುತ್ತೆ. ಪರೋಪಜೀವಿಗಳು ಯಾವ ರೀತಿಯ ಆಹಾರವನ್ನ ಸೇವಿಸ್ತವೆ? ಯಜಮಾನ ಜೀವಿಯಿಂದ ಹೀರಿಕೊಂಡಂತ ಆಹಾರವನ್ನ ಪರೋಪಜೀವಿಗಳು ಸೇವಿಸ್ತವೆ. ಯಾವ ರೀತಿಯ ಪೋಷಣೆಯು ಪ್ರಾಣಿಗಳ ಜೀರ್ಣಾಂಗ ವ್ಯವಸ್ಥೆಯನ್ನ ಅವಲಂಬಿಸಿದೆ ಅಂತ ಹೇಳಿದ್ರೆ ಹೋಲೋಜೋಯಿಕ್. ಓಕೆ, ಯಾವ ಪ್ರಾಣಿಯು ಮೃತ್ಯುಪಜೀವಿಗೆ ಉದಾಹರಣೆ ಅಂತ ಹೇಳಿದ್ರೆ ದಟ್ ಈಸ್ ಬ್ಯಾಕ್ಟೀರಿಯಾ. ಯಾವ ರೀತಿಯ ಪೋಷಣೆಯಲ್ಲಿ ಜೀವಿಗಳು ತಮ್ಮ ಆಹಾರವನ್ನ ಹೊರಗಿನ ಮೂಲದಿಂದ ಪಡಿತವೆ ಅಂತ ಹೇಳಿದ್ರೆ ಪರಪೋಷಕ. ಇನ್ನು ದ್ಯುತಿ ಸಂಶ್ಲೇಷಣೆಯಲ್ಲಿ ಬಳಸುವಂತಹ ಮುಖ್ಯ ಅನಿಲ ಯಾವುದು? ದಟ್ ಈಸ್ ನಾವು 6CO2 ಅಂತ ಹೇಳ್ತೀವಿ. ಸೊ CO2 ಏನಿದೆ, ದಿಸ್ ಇಸ್ ದ ಮೇನ್ ಗ್ಯಾಸ್. ಮಾನವ ಯಾವ ರೀತಿಯ ಪೋಷಣೆಯನ್ನ ಹೊಂದಿರ್ತಾನೆ? ಸರ್ವಾಹಾರಿ ಪೋಷಣೆಯನ್ನ ಹೊಂದಿರ್ತಾನೆ, ಅಂದ್ರೆ ಮೀನ್ಸ್ ಆಮ್ನಿವೋರಸ್ ಅಂತ. ಯಾವ ಪ್ರಾಣಿಯು ಸಸ್ಯಾಹಾರಿಗೆ ಉದಾಹರಣೆಯಾಗಿದೆ? ಜಿಂಕೆ ಸಸ್ಯಾಹಾರಿಗೆ ಉದಾಹರಣೆ. ಯಾವ ಸಸ್ಯಗಳು ಪರಪೋಷಕ ಪೋಷಣೆಯನ್ನ ಹೊಂದಿರ್ತವೆ ಅಂದ್ರೆ ರಫ್ಲೆಕ್ಸಿಯಾ. ಓಕೆ, ರಫ್ಲೆಕ್ಸಿಯಾ ಏನಿದೆ, ರಫ್ಲೆಸಿಯಾ ಅಂತ ಏನ್ ಕರಿತೀವಿ, ಇದು ಪರಪೋಷಕ ಪೋಷಣೆಯನ್ನ ಹೊಂದಿರುತ್ತೆ. ಯಾವ ಸಸ್ಯಗಳು ಇದನ್ನ ಸಸ್ಯ ಅಂದ್ರೆ ಈ ರಫ್ಲೆಸಿಯಾ ಪ್ಲಾಂಟ್ಸ್ ಏನಿದೆ ಇವು ಪರಪೋಷಕ ಪೋಷಣೆಯನ್ನ ಹೊಂದಿರ್ತವೆ. ದೇ ಡಿಪೆಂಡ್ ಆನ್ ಅದರ್ ಪ್ಲಾಂಟ್ಸ್. ಓಕೆ, ಅಂಡ್ ಪ್ರಾಣಿಗಳನ್ನ ಅವುಗಳ ಆಹಾರ ಪದ್ಧತಿಯ ಆಧಾರದ ಮೇಲೆ ಯಾವ ವಿಭಾಗಗಳಾಗಿ ವರ್ಗೀಕರಿಸಿದ್ದಾರೆ ಅಂದ್ರೆ ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಸರ್ವಾಹಾರಿ. ಯಾವ ಅಂಶವು ಮೃತ್ಯುಪಜೀವಿ ಪೋಷಣೆಗೆ ಅಗತ್ಯವಾಗಿದೆ? ಮೃತ್ಯುಪಜೀವಿ ಪೋಷಣೆಗೆ ಅಗತ್ಯವಾಗಿರೋದು ಸಾವಯವ ವಸ್ತು. ಓಕೆ, ಯಾವ ರೀತಿಯ ಪೋಷಣೆಯಲ್ಲಿ ಜೀವಿಗಳು ರಾಸಾಯನಿಕ ಶಕ್ತಿಯನ್ನ ಬಳಸ್ಕೊಂಡು ಆಹಾರವನ್ನ ತಯಾರಿಸ್ತವೆ ಅಂದ್ರೆ ಅದನ್ನ ರಾಸಾಯನಿಕ ಸಂಶ್ಲೇಷಣೆ ಅಂತ ಹೇಳ್ತೀವಿ. ಯಾವ ರೀತಿಯ ಪೋಷಣೆಯು ಸಹಜೀವನ ಅಂದ್ರೆ ಸಿಂಬಯೋಸಿಸ್ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಬಂದ್ಬಿಟ್ಟು ದಟ್ ಇಸ್ ಸಹಬಾಳ್ವೆ, ಏನು ಮ್ಯೂಚುವಲಿಸಂ. ಯಾವ ಜೀವಿಯು ಪರಪೋಷಕ ಪೋಷಣೆ ಹೊಂದಿರೋದಿಲ್ಲ ಅಂತ ಹೇಳಿದ್ರೆ ಅದು ಗಿಳಿ. ಓಕೆ, ಇನ್ನು ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ವ್ಯವಸ್ಥೆ ಯಾವುದು? ಆಹಾರ ಸಾಗಾಣಿಕೆ ವ್ಯವಸ್ಥೆ ಅಂತ ಬಂದಾಗ ಆಹಾರ ಸಾಗಾಣಿಕೆ ವ್ಯವಸ್ಥೆ ಬಂದು ವಾಹಕ ಅಂಗಾಂಶ ಮತ್ತು ಫ್ಲೋಯಂ ಎರಡು ಕೂಡ ಆಹಾರ ಸಾಗಾಣಿಕೆ ವ್ಯವಸ್ಥೆಯನ್ನ ಹೊಂದಿರ್ತವೆ ಸಸ್ಯಗಳಲ್ಲಿ. ಯಾವ ಪೋಷಣೆಯ ವಿಧಾನದಲ್ಲಿ ದೇಹದ ಹೊರಗೆ ಆಹಾರವನ್ನು ವಿಭಜಿಸಲು ಕಿಣ್ವಗಳನ್ನ ಬಳಸಲಾಗುತ್ತೆ ಅಂದ್ರೆ ಮೃತ್ಯುಪಜೀವಿಯಲ್ಲಿ. ಆಹಾರ ಸರಪಳಿಯಲ್ಲಿ ಯಾವ ಜೀವಿಗಳು ಉತ್ಪಾದಕರಾಗಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದ್ರೆ ದಟ್ ಇಸ್ ಸಸ್ಯಗಳು. ಯಾವ ಜೀವಿಯು ಪರೋಪಜೀವಿಗೆ ಉದಾಹರಣೆ ಅಂದ್ರೆ ವಾರ್ಮ್ಸ್, ಹುಳುಗಳು ಅಂತ ಏನ್ ಹೇಳ್ತೀವಿ, ಇದು ಪರೋಪಜೀವಿಗೆ ಉದಾಹರಣೆ. ಇನ್ನು ಕೀಟಾಹಾರಿ ಸಸ್ಯಗಳಿಗೆ ಯಾವ ಪೋಷಕಾಂಶದ ಕೊರತೆ ಇರುತ್ತೆ? ನೋಡಿ, ಕೀಟಾಹಾರಿ ಸಸ್ಯಗಳಿಗೆ ಯಾವ ಪೋಷಕಾಂಶದ ಕೊರತೆ ಇರುತ್ತೆ ಅಂತ ಹೇಳಿದ್ರೆ ನೈಟ್ರೋಜನ್ ನ ಕೊರತೆ ಇರುತ್ತೆ. ಯಾವಕ್ಕೆ? ಕೀಟಾಹಾರಿ ಸಸ್ಯಗಳಿಗೆ. ನೀರು, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಇವ್ಯಾವು ಅಲ್ಲದೆ ನೈಟ್ರೋಜನ್ ನ ಕೊರತೆ ಕೀಟಾಹಾರಿ ಸಸ್ಯಗಳಲ್ಲಿ ಕಂಡುಬರುತ್ತೆ. ಯಾವ ರೀತಿಯ ಪೋಷಣೆಯಲ್ಲಿ ಜೀವಿಗಳು ರಾಸಾಯನಿಕ ಬಂಧಗಳಿಂದ ಶಕ್ತಿಯನ್ನ ಪಡೀತವೆ ಅಂತ ಹೇಳಿದ್ರೆ ರಾಸಾಯನಿಕ ಸಂಶ್ಲೇಷಣೆಯಿಂದ. ಇನ್ನು ಯಾವ ಜೀವಿಯು ಇತರ ಜೀವಿಯ ಮೇಲೆ ಬದುಕುತ್ತೆ ಆದ್ರೆ ಅದಕ್ಕೆ ಹಾನಿ ಮಾಡೋದಿಲ್ಲ? ನೋಡಿ, ಇತರ ಜೀವಿಯ ಮೇಲೆ ಬದುಕುತ್ತೆ ಬಟ್ ಯಾವುದೇ ತರ ಹಾನಿ ಮಾಡೋದಿಲ್ಲ ಅಂತದಕ್ಕೆ ನಾವು ಕಮೆನ್ಸಲಿಸಂ ಅಂತ ಹೇಳ್ತೀವಿ, ಅಂದ್ರೇನು ಸಹಭೋಜಕ. ಯಾವ ಜೀವಿಯು ಸ್ವಪೋಷಕ ಪೋಷಣೆಯನ್ನ ಹೊಂದಿಲ್ಲ? ಸ್ವಪೋಷಕ ಪೋಷಣೆ ಹೊಂದಿಲ್ಲದೆ ಇರುವಂತದ್ದು ಯಾವುದು ಅಂದ್ರೆ ಕೆಳಗೆ ಕೊಟ್ಟಿರುವಂತದ್ರಲ್ಲಿ ದಟ್ ಇಸ್ ಅಣಬೆ. ಯಾವ ಪ್ರಾಣಿಯು ಅಪರೂಪದ ಪೋಷಣೆಯನ್ನ ಹೊಂದಿರುತ್ತೆ? ಅಪರೂಪದ ಪೋಷಣೆಯನ್ನ ಹೊಂದಿರುವಂತದ್ದು ದಟ್ ಇಸ್ ಹಾವು. ಓಕೆ, ಯಾವ ಪ್ರಾಣಿಯು ದೇಹದಲ್ಲಿ ಯೂರಿಯಾವನ್ನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಮಾನವ. ಎಲ್ಲಿ? ಯಕೃತ್ತಲ್ಲಿ. ಅಂಡ್ ದ್ಯುತಿ ಸಂಶ್ಲೇಷಣೆಯು ಯಾವ ರೀತಿಯ ಪ್ರಕ್ರಿಯೆ? ದ್ಯುತಿ ಸಂಶ್ಲೇಷಣೆ ಅನ್ನುವಂಥದ್ದು
ನಡಿಬೇಕು ಅಂದ್ರೆ ಸೂರ್ಯನ ಬೆಳಕು ಅತ್ಯಗತ್ಯ. ಸೊ ಅದು ಏನ್ ಮಾಡುತ್ತೆ, ಹೀಟ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಉಷ್ಣ ಹೀರಿಕೊಳ್ಳುವ ಅಂದ್ರೇನು ಎಂಡೋಥರ್ಮಿಕ್ ರಿಯಾಕ್ಷನ್ ಇದಾಗಿರುತ್ತೆ. ಯಾವ ಪ್ರಾಣಿಯು ಹೋಲೋಜೋಯಿಕ್ ಪೋಷಣೆಗೆ ಉದಾಹರಣೆ ಅಂದ್ರೆ ಹೋಲೋಜೋಯಿಕ್ಗೆ ಮಾನವ, ಅಮೀಬಾ, ನಾಯಿ ಇವೆಲ್ಲವೂ ಕೂಡ ಹೋಲೋಜೋಯಿಕ್ ಪೋಷಣೆಗೆ ಉದಾಹರಣೆ. ಇನ್ನು ಯಾವ ಜೀವಿಯು ಪರಪೋಷಕ ಪೋಷಣೆಗೆ ಹೊಂದಿರುತ್ತೆ ಅಂತ ಹೇಳಿದ್ರೆ ಸಸ್ಯ, ಪ್ರಾಣಿ, ಬ್ಯಾಕ್ಟೀರಿಯಾ, ಹಸಿರು ಪಾಚಿ. ನೋಡಿ ಪ್ರಾಣಿ ಏನಿದೆಯಲ್ಲ ಇದು ಪರಪೋಷಕ ಪೋಷಣೆಯನ್ನ ಹೊಂದಿರುತ್ತೆ. ಯಾವ ಪೋಷಣೆಯ ವಿಧಾನದಲ್ಲಿ ಪ್ರಾಣಿಗಳು ಸಸ್ಯಗಳ ಮೇಲೆ ಅವಲಂಬಿತ ಆಗಿರೋದಿಲ್ಲ? ಯಾವ ಪೋಷಣೆಯ ವಿಧಾನದಲ್ಲಿ ಪ್ರಾಣಿಗಳು ಏನಿರ್ತವೆ ಅವು ಸಸ್ಯಗಳ ಮೇಲೆ ಅವಲಂಬಿತ ಆಗಿರೋದಿಲ್ಲ ಅಂದ್ರೆ ಅದು ಮಾಂಸಾಹಾರಿ. ಯಾವ ರೀತಿಯ ಪೋಷಣೆಯಲ್ಲಿ ಬದುಕಲು ಜೀವಂತ ಹೋಸ್ಟ್ ಅಗತ್ಯ ಅಂದ್ರೆ ಅದು ಪರೋಪಜೀವಿಗಳಲ್ಲಿ. ಇನ್ನು ಪರಪೋಷಕ ಪೋಷಣೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಇತರ ಜೀವಿಗಳಿಂದ ಆಹಾರವನ್ನ ಪಡೆಯುವುದು ಅದರ ಮುಖ್ಯ ಉದ್ದೇಶ ಆಗಿರುತ್ತೆ. ಯಾವ ರೀತಿಯ ಪೋಷಣೆಯು ಸಹಬಾಳ್ವೆಗೆ ಕಾರಣವಾಗಿದೆ ಅಂತ ಹೇಳಿದ್ರೆ ಸಹಬಾಳ್ವೆ. ಯಾವ ಜೀವಿಯು ರಾಸಾಯನಿಕ ಶಕ್ತಿಯನ್ನ ಬಳಸ್ಕೊಂಡು ಆಹಾರವನ್ನ ತಯಾರಿಸುತ್ತೆ ಅಂತ ಕೇಳಿದರೆ ಇಲ್ಲಿ ಹಸಿರು ಸಸ್ಯ, ನೀಲಿ ಹಸಿರು ಪಾಚಿ, ಕೆಲವು ಬ್ಯಾಕ್ಟೀರಿಯಾಗಳು ಅಂತ ಇದೆ. ನೋಡಿ ಬ್ಯಾಕ್ಟೀರಿಯಾಗಳು ಏನಿರ್ತವೆ ಅವು ರಾಸಾಯನಿಕ ಶಕ್ತಿಯನ್ನ ಬಳಸ್ಕೊಂಡು ಆಹಾರವನ್ನ ತಯಾರಿಸ್ತವೆ. ಓಕೆ, ಇನ್ನು ಯಾವ ರೀತಿಯ ಪೋಷಣೆಯು ಆಹಾರ ಸರಪಳಿಯನ್ನ ಪ್ರಾರಂಭಿಸುತ್ತೆ ಅಂದ್ರೆ ಅದು ಸ್ವಪೋಷಕ. ಯಾವ ಸಸ್ಯಗಳು ಪರಪೋಷಕ ಪೋಷಣೆಯನ್ನ ಹೊಂದಿಲ್ಲ? ಕಮಲ ಪರಪೋಷಕ ಪೋಷಣೆಯನ್ನ ಹೊಂದಿಲ್ಲದೆ ಇರೋದು ಕಮಲ. ಯಾವ ಜೀವಿಯು ಹೋಲೋಜೋಯಿಕ್ ಪೋಷಣೆಯನ್ನ ಹೊಂದಿರೋದಿಲ್ಲ? ದಟ್ ಇಸ್ ಬ್ಯಾಕ್ಟೀರಿಯಾ. ಮೃತ್ಯುಪಜೀವಿ ಪೋಷಣೆಯಲ್ಲಿ ಕಿಣ್ವಗಳು ಯಾವ ಪಾತ್ರವನ್ನ ವಹಿಸ್ತವೆ ಅಂದ್ರೆ ಆಹಾರವನ್ನ ವಿಭಜಿಸೋದಕ್ಕೆ ಕಿಣ್ವಗಳು ಸಹಾಯಕ. ಯಾವ ರೀತಿಯ ಪೋಷಣೆಯು ಆಹಾರ ಸರಪಳಿಯನ್ನ ಪ್ರಾರಂಭಿಸುತ್ತೆ ಅಂದ್ರೆ ದಟ್ ಇಸ್ ಸ್ವಪೋಷಕ. ಯಾವ ಪೋಷಣೆಯು ಜೀವಿಗಳ ಮೇಲೆ ಅವಲಂಬಿತ ಆಗಿಲ್ಲ? ಜೀವಿಗಳ ಮೇಲೆ ಅವಲಂಬಿತವಾಗಿಲ್ಲದೆ ಇರುವಂತಹ ಪೋಷಕ ಅಂತ ಹೇಳಿದ್ರೆ ಅದು ಸ್ವಪೋಷಕ. ಓಕೆ, ಯಾವ ಪ್ರಾಣಿಯು ಸಸ್ಯಾಹಾರಿಗೆ ಉದಾಹರಣೆ ಅಂತ ಹೇಳಿದ್ರೆ ಕರಡಿ, ಹುಲಿ, ಜಿಂಕೆ, ಸಿಂಹ. ಜಿಂಕೆ ಏನಿದೆ ಇದು ಸಸ್ಯಾಹಾರಿಗೆ ಉದಾಹರಣೆಯಾಗಿದೆ. ಯಾವ ಜೀವಿಯು ಪರಪೋಷಕ ಪೋಷಣೆಯನ್ನ ಹೊಂದಿರುತ್ತೆ? ಪರಪೋಷಕ ಪೋಷಣೆಯನ್ನ ಹೊಂದಿರುವಂತ ಜೀವಿ ಯಾವುದು ಅಂತ ಹೇಳಿದ್ರೆ ಸಸ್ಯ, ಪ್ರಾಣಿ, ಬ್ಯಾಕ್ಟೀರಿಯಾ, ನೀಲಿ ಹಸಿರು ಪಾಚಿ ಅಂತ ಇದೆ. ಪ್ರಾಣಿ ಏನಿದೆ ಇದು ಪರಪೋಷಕ ಪೋಷಣೆಯನ್ನ ಹೊಂದಿರುತ್ತೆ. ಓಕೆ, ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ. ಧನ್ಯವಾದಗಳು.